ಈಗ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಂತಹ ಒಂದು ರೂಮ್ನ ಶೋಧ ನಡೆದಿದೆ. ಚಿನ್ನಯ್ಯ ವಾಸ ಇದ್ದಂತಹ ಕೋಣೆ ಅದನ್ನ ಜಾಲಾಡ್ತಾ ಇರುವಂತಹ SIT ಅಧಿಕಾರಿಗಳು ಚಿನ್ನಯ್ಯ ಎಲ್ಲೆಲ್ಲಿ ಕುಳಿತುಕೊಳ್ತಾ ಇದ್ದ, ಎಲ್ಲಿ ಮಲಗಿದ್ದ, ಸೊ ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲಿ ಹತ್ತಿರ ಸೊ ಎಲ್ಲೆಲ್ಲಿ ಚಿನ್ನಯ್ಯ ಓಡಾಡಿದ್ದ, ಚಿನ್ನಯ್ಯ ಯಾರನ್ನು ಭೇಟಿ ಆಗ್ತಾ ಇದ್ದ, ಇದೆಲ್ಲದರ ಬಗ್ಗೆನೂ ಕೂಡ SIT ಈಗ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಸ್ಥಳ ಮಹಜರನ್ನು ಮಾಡ್ತಾ ಇದೆ. ಇದು ತನಿಖೆಯ ಭಾಗ. ಅದಕ್ಕೆ ಅಂತಾನೆ ತಿಮರೋಡಿಯವರ ಮನೆಯ ಹತ್ರನೇ ಇರುವಂಥ ಅವರ ಸಹೋದರನ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಯಾಕಂದರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದ್ರ ಮನೆ ಇದೆ ಅಂತ ಹೇಳಿದಾಗ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದರೆ ಬಹುಶಃ ಸಾಧ್ಯತೆ ಇರುತ್ತೆ ಅವರ ಸಹೋದರನ ನಿವಾಸಕ್ಕೂ ಕೂಡ ಹೋಗಿ ಬಂದಿರ್ಬೋದು. ಆತ ಯಾವಾಗ ಬಂದಿದ್ದ, ಏನು ಮಾಡ್ದ, ಇಲ್ಲಿ ಬಂದಾಗ ಏನಾಯಿತು, ಅದೆಲ್ಲ ವಿಚಾರವೂ ಕೂಡ ತನಿಖೆಗೆ ಬೇಕಾಗಿರುತ್ತೆ. ಕೆಲವೊಂದು ಸಣ್ಣ ಕ್ಲೂ ಕೂಡ ಒಂದು ದೊಡ್ಡ ಕೇಸನ್ನು ಕ್ರ್ಯಾಕ್ ಮಾಡಬಲ್ಲದು. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಕುಲಂಕಷವಾಗಿ ತನಿಖೆ ಮಾಡ್ತಾ ಇರುವಂಥ SIT ಅಧಿಕಾರಿಗಳು. ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಎಕ್ಸ್ಕ್ಲೂಸಿವ್ ವಿಚಾರವನ್ನು ಸುದ್ದಿಯನ್ನು ನಾವು ನಿಮಗೆ ನೀಡ್ತಾ ಇದ್ವಿ. ನೋಡಿ, ರಾಜ್ಯದ ಪ್ರಖ್ಯಾತ ಸ್ವಾಮೀಜಿ ಒಬ್ಬರನ್ನ ಭೇಟಿಯಾಗಿದ್ದಂಥ ಗ್ಯಾಂಗ್ ಅದು. ಪ್ರಖ್ಯಾತ ಮಠದ ಒಬ್ಬ ಪ್ರಖ್ಯಾತ ಸ್ವಾಮೀಜಿ ಅವರ ಬಳಿಗೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ರು ಅಂತ SIT ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ಈ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಆ ಪ್ರಖ್ಯಾತ ಸ್ವಾಮೀಜಿ ಯಾರು? ಆ ಪ್ರಖ್ಯಾತ ಮಠ ಯಾವುದು? ಈ ಪ್ರಖ್ಯಾತ ಸ್ವಾಮೀಜಿ ಯಾರು? ಹಾಗಾದ್ರೆ ಬುರುಡೆ ಗ್ಯಾಂಗ್ ಸ್ವಾಮೀಜಿ ಭೇಟಿಯಾಗಿದ್ದಂಥ ವಿಡಿಯೋ ಇದೆಯಾ? ತಿಮರೋಡಿ ಬಳಿ ಇರಬಹುದಾ ಆ ವಿಡಿಯೋ? ಆ ವಿಡಿಯೋ ತಿಮರೋಡಿ ಮನೆಯಲ್ಲಿ ಇದೆ ಅಂತ ಹೇಳಿ ಚಿನ್ನಯ್ಯ ಹೇಳಿದಾನೆ. ಹಾಗಾಗಿ ತಿಮರೋಡಿ ಮನೆಯಲ್ಲಿ ಸರ್ಚ್ ಮಾಡ್ತಾ ಇರುವಂತಹ SIT ಈಗ ಆ ವಿಡಿಯೋನ ಕೂಡ ವಶಕ್ಕೆ ಪಡ್ಕೊಳ್ಳುತ್ತೆ. ಸ್ವಾಮೀಜಿಯವ್ರನ್ನ ಯಾಕೆ ಭೇಟಿಯಾಗಿದ್ರಿ, ಅವ್ರನ್ನ ಭೇಟಿಯಾಗಿ ಏನು ಮಾತಾಡಿದ್ರಿ, ಇದೆಲ್ಲವೂ ಕೂಡ ತನಿಖೆಯ ಭಾಗ ಬೇಕಾಗತ್ತೆ. ಯಾಕಂದ್ರೆ ಇದೆಲ್ಲವೂ ಕೂಡ ಕಾನ್ಸ್ಪಿರಸಿ ಅನ್ನುವಂಥದ್ದು ಇರುವಂತಹ ಆರೋಪ. ಒಂದು ಷಡ್ಯಂತ್ರ ನಡೆದಿದೆ ಧರ್ಮಸ್ಥಳದ ಮೇಲೆ. ಧರ್ಮಸ್ಥಳದ ಒಂದು ಪವಿತ್ರ ಕ್ಷೇತ್ರವನ್ನು, ಅದನ್ನು ಪಾವಿತ್ರ್ಯತೆಯನ್ನು ಹಾಳು ಮಾಡೋದಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬರ್ತಾ ಇರುವಂಥ ಆರೋಪ. ಸೊ ಹಾಗಾಗಿ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ತನಿಖೆ ಆಗ್ತಾ ಇದೆ, ಇದರಲ್ಲಿ ಬಯಲಿಗೆಳಿಬೇಕು ಈ ವಿಚಾರಗಳನ್ನು. ನಿಜಕ್ಕೂ ಷಡ್ಯಂತ್ರ ಆಗಿದೆಯಾ? ಷಡ್ಯಂತ್ರ ಆಗಿದ್ರೆ ಯಾರೆಲ್ಲ ಶಾಮೀಲಾಗಿದ್ದಾರೆ, ಏನಕ್ಕೋಸ್ಕರ ಷಡ್ಯಂತ್ರ ಆಗಿದೆ, ಇದೆಲ್ಲ ವಿಚಾರವನ್ನು ಕೂಡ ತನಿಖೆಯಲ್ಲಿ ಬಯಲಿಗೆಳಿಬೇಕಾಗುತ್ತೆ. ಸೊ ಹಾಗಾಗಿ ಈ ಚಿನ್ನಯ್ಯ ಎಲ್ಲೆಲ್ಲಿಗೆ ಹೋಗಿದ್ದ, ಯಾರನ್ನ ಭೇಟಿಯಾಗಿದ್ದ ಅನ್ನುವಂಥದ್ದೆಲ್ಲವೂ ಮುಖ್ಯ ಆಗುತ್ತೆ. ಈಗ ಮೊದಲು ಸಿಕ್ಕಂಥ ಈ ನಾಯಕರುಗಳು ಯಾರ್ಯಾರು ಇದ್ದಾರಲ್ಲ, ಈ ತಿಮರೋಡಿಯವರಾಗಿರ್ಬೋದು, ಗಿರೀಶ್ ಮಠಣ್ಣನವರಾಗಿರ್ಬೋದು, ಜಯಂತ್ ಟಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ನಾನು ಸಂಪರ್ಕ ಮಾಡಿದ್ದೀನಿ, ಇವ್ರು ನನ್ನ ಜೊತೆಗಿದ್ದಾರೆ ಅಂಥೇಳಿ ಏನು ಚಿನ್ನಯ್ಯ ಮಾಹಿತಿಯನ್ನು SIT ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಅದನ್ನು ಆಧರಿಸಿ ನಡೀತಾ ಇರುವಂಥ ತನಿಖೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಬುರುಡೆ ಗ್ಯಾಂಗ್ನ ರಹಸ್ಯ. ನೋಡಿ, ಪುಣೆಯಲ್ಲಿ ಒಬ್ಬ ವಕೀಲರನ್ನ ಭೇಟಿಯಾಗಿತ್ತಂತ ಈ ಗ್ಯಾಂಗ್. ವಕೀಲರೊಬ್ಬರನ್ನ ಭೇಟಿಯಾಗಿ ಮಾತಾಡ್ಕೊಂಡು ಬಂದಿದ್ವಿ ಅಂತೇಳಿ ಸ್ವತಃ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. SIT ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ಕೊಟ್ಟಿರುವಂಥ ಸ್ಫೋಟಕ ಮಾಹಿತಿ ಇದು. ಪಕ್ಕಾ ಪ್ಲಾನ್ ಮಾಡಿ ಷಡ್ಯಂತ್ರ ರೂಪಿಸಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನುವಂಥದ್ದು ಅನುಮಾನ. ಸೊ ಹಾಗಾಗಿ ಒಂದು ವೇಳೆ ಷಡ್ಯಂತ್ರ ನಡೆದಿದ್ದು ನಿಜಾನೇ ಆಗಿದ್ರೆ ಈ ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ಬಯಲಿಗೆಳೆಯುವಂಥದ್ದು ಅಷ್ಟೇ ಮುಖ್ಯ. ಏನಕ್ಕೋಸ್ಕರ ಈ ಷಡ್ಯಂತ್ರ ಆಯಿತು, ಹಾಗಾದ್ರೆ ಯಾರೆಲ್ಲ ಶಾಮೀಲಾಗಿದ್ರು, ಅವರ ಲಾಭ ಏನು ಇದರಲ್ಲಿ, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬರಬೇಕಾಗತ್ತೆ. ಹಾಗಾಗಿನೇ ಚಿನ್ನಯ್ಯ ಕೊಟ್ಟಂತಹ ಎಲ್ಲ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸನ್ನು ಡಾಕ್ಯುಮೆಂಟ್ ಮಾಡ್ಕೊಂಡಿರುವಂಥ SIT, ವಿಡಿಯೋನ ಮಾಡ್ಕೊಂಡಿರುವಂಥ SIT ಆ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರೆಸಿದೆ. ಸೊ ಹಾಗಾಗಿನೇ ಇವತ್ತು ತಿಮರೋಡಿ ಅವರ ನಿವಾಸಕ್ಕೆ ಹೋಗಿರೋದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ನಾನು ಇದ್ದೆ ಅನ್ನುವಂಥದ್ದು ಹೇಳೋದಕ್ಕೆ ಅಲ್ಲಿದ್ದ ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದು ಮಹಜರ್ ಮಾಡೋದು, ಅಲ್ಲಿ ಕೆಲವೊಂದಷ್ಟು ದಾಖಲೆಗಳು ಸಿಗಬಹುದು, ವಿಡಿಯೋಗಳು ಸಿಗಬಹುದು, ಇದನ್ನು ಕೂಡ ವಶಕ್ಕೆ SIT ಪಡ್ಕೊಳ್ತಾ ಇದೆ. ಹಾಗೆ ಒಬ್ಬ ಪ್ರಖ್ಯಾತ ಮಠದ ಪ್ರಖ್ಯಾತ ಸ್ವಾಮೀಜಿಯನ್ನ ಭೇಟಿಯಾಗಿದ್ರು ಅಂತ. ಸ್ವಾಮೀಜಿಗಳನ್ನ ಸಾಕಷ್ಟು ಜನ ಬರ್ತಾರೆ, ಭೇಟಿ ಆಗ್ತಾರೆ, ಹೋಗ್ತಾರೆ. ಹಾಗಂತ ಹೇಳಿದ ತಕ್ಷಣ ಆ ಸ್ವಾಮೀಜಿ ಯಾಕೆ ನೀವು ಭೇಟಿಯಾದ್ರಿ ಅಂತ ಹೇಳೋದು ತಪ್ಪಾಗತ್ತೆ.